ಪ್ರೇಮವ ನಿನ್ ಮಗ ಮನಿ ಭಾರಿ ಚಲೋ ಕಟ್ಸನ್ವಾ ಮತ್ತ ಏನ್ ದೊಡ್ಡದಾಗ ಕಟ್ಟಾಕತ್ತಿರ್ ಬಿಡು ನೀವು ಮತ್ತ ಏನ್ ಮಾಡದ್ ಬಿಡ್ಬೆ ಅಮ್ಮ ಕಟ್ಟದ ಒಮ್ಮೆ ಹಗ್ಲಿ ಮುಗ್ಲಿ ಕಟ್ಟಾಕಂತ ಆಗದಲ್ಲ ನಾವು ಜನ್ಮದಾಗ ಕಟ್ಟದ ಒಮ್ಮೆ ಮನಿನ ಎಲ್ಲ ಹಗ್ಲಿ ಮುಗ್ಲಿ ಹಾಕತ್ ಬೇ ನೋಡ್ತಿಲ್ಲ ಇವ್ರ ಕಾಲ್ದಾಗ 4 ತಗಡ್ ಹಾಕೊಂಡಿದ್ವಿ ಅದ ಸಾಲನ ಹಂಗು ಹಿಂಗು ಬಡ್ಡಿಗ್ ಬಡ್ಡಿ ಮಾ ಬಡ್ಡಿ ಈ ಬಡ್ಡಿ ಅನ್ಕಂತ ಬರೀ ಬಡ್ಡಿ ತುಂಬಾದ ಆತ್ ನಮ್ ಜೀವನ. ಈಗ ನಮ್ಮ ಮಗ ಒಟ್ಟು ವಯಸ್ಸಿಗೆ ಬಂದು ದುಡಿದು ಈ ಮನಿ ಅಂತ ಮಾಡ್ಕೊಳಕತ್ತಾನವ. ಹೆಂಗಾರ ಆಗ್ಲಿ ಬೇ ಆ ದೇವ್ರ ದಯದಿಂದ ಆದಷ್ಟು ಬೇಗ ಈ ಮನಿ ಮುಗಿದು ನನ್ನ ಮಗುಗೊಂದು ಮದುವೆ ಆದ್ರೆ ಸಾಕು ನೋಡ್ಬೇ. ಏನೈತಾರ ನಮ್ದರ ಜೀವನದಾಗ ಅಲ್ಲಿವರೆಗೂ ಬದುಕ್ತಾನೆ ಇಲ್ಲ ಅನ್ನರಂಗಾಗೈತ್ವಾ ನನಗಂತ್ರಕನ. ಬಿಡ ಪ್ರೇಮಕ್ಕ ಹಂಗ್ಯಾಕೆ ಮಾತಾಡ್ತಿದ್ದಿ, ಚಲೋ ಆಗಕತ್ತತಿ ಖುಷಿ ಪಡುವ, ಯಾಕೆ ಬೇಸರ ಮಾಡ್ಕೊಂತಿದ್ದಿ. ಆದ್ರೂ ಪಾಪವ ನಿನ್ ಮಗ ಅದೀಟ್ರಾಗನ ಏಟ್ ಮಾಡ್ಕೊಳಕತ್ತ ನೋಡು. ಅದೇನ ನಿಜ ಬಿಡುವ. ಮತ್ತು ಸುನಂದ ನಮ್ಮಂಗ ಆಗ್ಬೇಕಲ್ಲ ಎಲ್ಲಾರ್ಗಿ ಮಾಡೋದು. ಬಂದ್ಲಿಕ್ಕೆ ಊರ್ ಪಿಸರಿ ಬರೀ ಯಾರ್ದಾರ ಮಾತಾಡಂಗಿಲ್ಲ ನೋಡ್ರಿ, ತಂದ ತಾ ಮಾತಾಡ್ತತಿ ಊರು ಹುಚ್ಚಮೂಳಿ. ಏನು ದೊಡ್ಡ ಇದು ಕಡ್ಸಾಳಿಕ್ಕಿ. ಏನು ರತ್ನಕ್ಕ ಇತ್ತಾಗ ಬಂದ್ಬಿಟ್ಟಿದಿ, ಅದು ನೀವು ಯಾಕಲೇ ನಾವು ಎತ್ತಾಗೂ ಬರಬಾರ್ದನ. ಅಲ್ಲ ಯವ್ವ, ನಿಮ್ಮಂತ ಶ್ರೀಮಂತರ ಮಂದಿ ಇತ್ತಾಗ ಬಡವ್ರ ಮನೆ ಕಡೆ ಹೆಜ್ಜೆ ಹಾಕಿರಲ್ಲ, ಅದಕ್ಕೆ ಕೇಳ್ದೆವ. ಅದ ಪ್ರೇಮಕ್ಕನ ಮಗ ಏನೋ ಮನಿ ಬಾರಿ ದೊಡ್ಡದು ಕಟ್ಟಕತ್ತಾನ ಅಂತ ಕೇಳಿದ್ರ, ಅದಕ್ಕೆ ಮತ್ತೆ ಹೆಂಗೈತೆ ಏನ ಅಂತ ನೋಡಕ್ ಬಂದೇವ. ನಮ್ಮಂಥದ್ದು ಯಾರಿಗೆ ಕಟ್ಟಕ್ಕಾಗಲ್ಲ ಈ ಊರಾಗ, ಆದ್ರೂ ಹಂಗ ನೋಡ್ಬೇಕಲ್ಲ. ಯವ್ವ ರತ್ನವ ಇದ ನೋಡುವ ನನ್ನ ಮಗ ಕಟ್ಟಕತ್ತಿರ ಮನೀನ ಅಲ್ಲೆಲ್ಲೇ ಇದ್ಕೊಂಡು ದುಡುದು ಅಲ್ಲಿಂದ ಉಸುಗು ಸಿಮೆಂಟ್ ಎಲ್ಲ ಅಲ್ಲಿಂದನ ಕಳಿಸ್ತಾನ ನೋಡುವ. ಕಳಿಸಿ ಪಾಪ ಇದನ್ನ ಇದು ಮಾಡಾಕತ್ತತಿ. ಹೌದು ಬಿಡ ಪ್ರೇಮಕ್ಕ, ಎಲ್ಲಾರ್ಗು ನಮ್ಮಂಗ ಆಗ್ಬೇಕಲ್ವೇ ಕಟ್ಸೋದು. ನಾವು ನೋಡು ತಡ ಇಲ್ದಂಗ ಮನಿ ಕಟ್ಸಿದ್ವಿ, ಮಗನ ಮದ್ವಿ ಮಾಡಿದ್ವಿ, ಮಗುಗೊಂದು ಮಗು ಆತು. ಮತ್ತೇನೈತೆ ನಮ್ದರ ಜೀವನದಾಗಿ ಪಟ್ ನೋಡು. ಒಮ್ಮರಿ ಒಂದು 6 ತೊಲಿ ಬಂಗಾರ ಮಾಡಿಸಿದ್ವ. ಸೊಸಿಗೆ ಒಂದು 3 ತೊಲಿ ಲಾಂಗ್ ಚೈನ್ ಮಾಡ್ಸಾಕಿದ್ವಿ, 3 ತೊಲಿ ಕೈಯಾಗ ಬಳಿ, ಒಂದೊಂದುವರೆ ತೊಲಿದು ಒಂದೊಂದು ತೋಡೆ ಮಾಡ್ಸಾಕಿ ಭಾಳ ಚಂದಾಗ್ಯಾವ. ಮತ್ತೆ ಅಯ್ಯೋ ಶಿವ ಏಟೋತ್ವ ಬಂಗಾರಕ್ಕೆ ಒಟ್ಟು ಅಂದ್ರೆ ಒಂದು ಎಲ್ಲ ಮುಗಿಬೇಕಂದ್ರೆ ಒಂದು 70 ಲಕ್ಷ ಸನೇಕ್ ನೋಡುವ, ಮದುವೆ ಮನಿ ಬಂಗಾರ ಅಂದ್ರೆ. ಅಯ್ಯೋ ಯವ್ವ, ನಾವು ಕನಸ್ನಾಗ ಕಾಣಕ್ ಸಾಯ್ ಬಿಡುವ ಆಟ. ಬೇ ನಮ್ಮಂಗೆ ಯಾರು ಮಾಡಾಕತ್ ಮತ್ತೆ ಹೌದಿಲ್ಲ. ಹೌದೌದೆ ರತ್ನಕ್ಕ, ನಿಮ್ಮಂಗೆ ಯಾರಿಗೆ ಮಾಡಾಕತಿ. ರೋಡ್ ಬಾಜು ಇರೋ 2 ಎಕರೆ ಹೊಲ ಮಾರಿ ಮನಿನಾಗಾದ್ರೂ ಕಟ್ಟಿಸ್ತೀರಿ, ಬಂಗಾರ ಆದ್ರೂ ತರ್ತೀರಿ. ದುಡ್ಕೊಂಡ್ ತಿನ್ನರ್ಗೆ ಆಗ್ಬೇಕಲ್ವೇ ಮಾಡೋದು. ಹೌದಾ, ನಂಗೆ ಹಿರಿಯರ ಆಸ್ತಿ ಮಾಡಿಟ್ಟು ಹೋಗಿದ್ರಂದ್ರೆ ಮಾಡಕ್ ಬರ್ತಿತ್ತು. ಸ್ವಂತ ದುಡ್ದಿದ್ದಂಗೆ ಆದಂಗೆ ಆಗಲ್ ಬಿಡುವ. ಈಗ ಇದ ನೋಡು, ಪ್ರೇಮಕ್ಕಂದು 1 ಎಕರೆ ಹೊಲ ಐತಿ. 1 ಎಕರೆ ಹೊಲದಾಗ ಅವರು ಕೂಳು ಮಾಡ್ಕೊಂಡ್ ತಿನ್ನೋದ ಹೋಣಾಕತಿ. ಈಗ ಮಗ ದುಡ್ದದ್ದು 50,000 30,000 ರೂಪಾಯಿದಾಗ ಉಳಿಸಿ ಮನಿ ಕಟ್ಸಾಕತ್ತಾರ. ಈ ಮನ್ಯಾಗ ಬಂದಿದ್ರು ಅವ್ರಿಗೊಂದು ಖುಷಿ ಇರ್ತತಿ, ನಾವು ಮಾಡಿದ್ದು ಅನ್ನೋದೊಂದು ನೆಮ್ಮದಿ ಇರ್ತತಿ. ನಿಮ್ದು ಹಂಗಲ್ಲಲ್ವಾ, ಏನು ಮಾರಿದ್ದು ತಡ ಇಲ್ಲ, ಕಟ್ಟಿದ್ದು ತಡ ಇಲ್ಲ, ಅದ್ರಾಗ ಏನೈತಿ ಶ್ರಮ ಅನ್ನೋದು ಏನೈತಿ. ಈ ಬಿಡಾಡೋಬೇಕೆ ಯಾವಾಗ ನೋಡಿದ್ರು ಹೊಲ ಮಾರಿರಿ ಅಂದು ನನ್ನ ಮನಸ್ಸನ್ನ ಚುಚ್ಚುತ್ತಾಳ ನಮ್ಮನಿ. ಅಯ್ಯ ಹೊಲ ಮರವಿ ಅಂದ್ರೆ ಏನು ಸುಮ್ಮನೆ ಬರ್ತತೇನೋ, ಅದೇನು ಆಸ್ತಿವ ಎಷ್ಟಾದ್ರು. ನಿನಗೇನು ಗೊತ್ತಾಯ್ತದ, ನೀವು ಮಾರ ಮುಂದೆ ಬರೀ 20 ಲಕ್ಷ ರೂಪಾಯಿ ಎಕರೆ ಮಾರಿರ ನೀವು. ಈಗ ನೋಡಿ ಹೋಗಿ ಹೊಲದ ಬಾಜು ಸೈಟ್ ಮಾಡಿ ಒಂದೊಂದು ಗುಂಟೆ ಸೈಟ್ಗೆನೆ 20 ಲಕ್ಷ ರೂಪಾಯಿ ಐತಿ. ಹಂಗ ಅದು ಮನುಷ್ಯ ತಾಳ್ಮೆ ಅನ್ನೋದು ಇರ್ಬೇಕಂತ. ಬರ್ದೇನ್ ತಗರೆ, ಹೊರೆ ಅದಾವ, ನಾನು ಹಂಗ ನೋಡ್ಕೆ ಅಂತ ಬಂದಿದ್ದಿತ್ತಾಗ ಬರ್ತಾನೆ. ಓಲಿ ಬಿಡ್ಲೆ, ನೀನು ಹಾಕಿನ ಅದೇ ಪಾಪಕ್ಕೆ ಬಂದು ಸುಟ್ಟಾಗೊಮ್ಮೆ ಬರೀ ಹಿಂಗ ಮಾತಾಡ್ತೇಕಿ. ಬಿಡ ಪ್ರೇಮಕ್ಕ, ಯಾವಾಗ ನೋಡಿದ್ರೆ ಬರೀ ಜಂಬ ಕೊಚ್ಚದ ಹೊಣಕತಿ. ನನ್ನ ಮಗ ಹಂಗೆ ಮಾಡ್ದ, ನನ್ನ ಮಗ ಹಿಂಗೆ ಮಾಡ್ದ, ನನ್ನ ಗಂಡ ಹಿಂಗೆ ದುಡ್ದ, ನನ್ನ ಗಂಡ ಹಂಗೆ ದುಡ್ದ. ನಿನ್ನ ಉಳ್ದಾರ ಏನು ಹಂಗ ಮನ್ಯಾಗ ಕುತ್ಕೊಂಡ್ ಬರೀ ಹಡ್ಬಿಟ್ಟಿಗಂತ ತಿಂತಾರನ. ಇವ್ರು ಹಂಗ ಹೊಲ ಫಲ ಮಾರಿ ಎಲ್ಲ ಮಾಡೋದಾಗಿತ್ತು ಅಂದ್ರೆ ಎಲ್ಲರೂ ಯಾಕೆ ಇಷ್ಟು ಕಷ್ಟದಾಗಿರ್ತದ್ರು. ಏನ ಅವ್ರ ಅಜ್ಜಾರ್ ಕಾಲ್ದಂದು ಒಟ್ಟು ಆಸ್ತಿ ಇತ್ತು, ಮಾರಿದ್ರು ತಿಂದ್ರು. ಅದ್ಕರೆ ಬಿಡ ಪ್ರೇಮಕ್ಕ, ಮತ್ತ ಹೊಲ ಮಾರೈತಿ ತಿರುಪಾಟ್ ಗೇಡಿ ಅಂತ ಅದು ಬರೀ ಇದನ್ನ ಮಾತಾಡ್ತತಿ ನೋಡ. ಕೊಳ ತುಂಬ ಹಾಕ್ಯಂಡ್ ಅಡ್ಡಾಡ್ತತಿ. ಸೊಸಿಗೆ ಸುಳ 3 ತೊಲಿದು ಲಾಂಗ್ ಚೈನ್ ಮಾಡ್ಸೇನಿ, ಬಳಿ ಮಾಡ್ಸೇನಿ ಅಂತತಿ. ಅದು ನೇಟ್ ಅದಕ್ಕೆ ಕೊಟ್ಟತೆ ಏನೋ ತಾನ ನಿಗಿಸ್ಕೊಂಡ್ ಅಡ್ಡಾಡ್ತತಿ. ಹೋಲ್ ಬಿಡೇವ, ಅದೇನ ಅಂತಾರ ಮಾಡ್ದಾರ ಪಾಪ ಆಡ್ದಾರ ಬೈಯಾಗಂತ. ನಡ್ರಿ ಹೋಗ, ನಮ್ಮಂತ ಮಧ್ಯಮ ವರ್ಗ ಕುಟುಂಬದವ್ರಿಗೆ ಇಂಥದ ಹಣೆ ಬರ. ನಾವೇನ ಇದ್ರು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಅದೇನ್ಲ ಅದು ಮಿಡಲ್ ಕ್ಲಾಸ್ ಫ್ಯಾಮಿಲಿ? ಅದ ಪ್ರೇಮಕ್ಕ, ಇತ್ತಾಗ ಹಾವು ಸಹ ಎಲ್ಲ ಕೋಲು ಮುರಲ್ಲ ಅನ್ನೋಂಗ್ ನೋಡ್ವಾ. ಇತ್ತಾಗ ಬಡತನನೂ ಅಲ್ಲ, ಇತ್ತಾಗ ಸಿರ್ತನೂ ಅಲ್ಲ. ನಡಬಟ್ಟಲೆ ಮಾನ ಮರ್ಯಾದಿ ಅಂಜಿ 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 ಏನ್ ಒಬ್ರು ಅವ್ರು ಮಾಡ್ಯಾರ ಇದನ್ ಮಾಡ್ಯಾರ ಅಂತ ನಾವು ಮಾಡ್ಬೇಕು, ನಾವು ಮಾಡ್ಯಾರ ಅಂತಂದು ಅವ್ರು ಮಾಡ್ತಾರ. ಹಿಂಗ ನೋಡ್ಬಾರೆ ಗುದ್ದಾಡ್ಕೆಂತ ಜೀವನ ಸಾಕ್ಸದ. ಸಾಲ ಬಡ್ಡಿ ರೊಕ್ಕ EMI ಕಟ್ಟೋದು, ಸಂಘ ಕಟ್ಟೋದು. ಶಿವ 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 ಬ್ಯಾಡವಾ. ತೀರ ಬಡವರಾಗಿರೋದು ಪಾಡ. ಗಂಜೆ ರಾಗೆ ಅಂಬ್ಲೆ ಏನೋ ಒಂದ್ ಕುಡ್ಕೊಂಡು ಒಂದ್ ಕಡೆ ಜೀವನ ಮಾಡ್ಬೋದು ಗುಡ್ಸಲ್ದಾಗ. ತೀರ ಶ್ರೀಮಂತರಾಗಿದ್ರೆ ಬೆಕ್ಕತ್ ತಿಂದ್ ಬ್ಯಾಡತ್ ತಿಂದ್ ಆರಾಮ್ ಇರ್ಬೋದು. ಈ ನಡಬಟ್ಟಲ್ಲಿ ಇರ್ತಾವಲ್ಲ ನಾವು ಇತ್ತಾಗ ಹಬ್ಬ ಹುಣ್ಣಿನೂ ಬಿಡಕ್ಕಾಗಲ್ಲ, ಇತ್ತಾಗ ಅರ್ಬಿ ತರೋದು ಬಿಡಕ್ಕಾಗಲ್ಲ. ಏನ್ 1 2 ನಮ್ಮ ಗೋಳು ಕೇಳಾವೆ. ಅದಕ್ಕೆ ಅನ್ನುವ ಏನ್ ಮಾಡಕ್ ಬರ್ತತ್ ನೋಡಿ ಹಿಂಗ ಜೀವನ. ಕೊನೆಗೊಂದಿನ ಶಿವ ಶಿವ ಹರ ಹರ ಅನ್ಕಂತ ಹೋಗೋದು. ಏನ್ ಮಾಡೋದ್ ಮತ್
ಹಿಂಗ ಬಂದವೆ ನಾವು ಹಿಂಗ ಹೋಗೋದು. ಆ ದೇವ್ರು ಅದ್ ಯಾಕಾರ ಹಂಗ ಹಾಕಿದ್ದಾನ ಅಂತಾನ, ಒಬ್ಬರು ಬಡವ್ರನ್ನ ಒಬ್ಬರು ಶ್ರೀಮಂತರನ್ನ. ಅಲ್ಲ ಅಂತಾರ ಕಾಲಚಕ್ರದ ಕಾಲ್ ತಿರುಗ್ತದಂತ, ಮ್ಯಾಲಿದ್ದಾರ ಕೆಳಗ್ ಹೋಗ್ತಾರಂತ, ಕೆಳಗಿದ್ದಾರ ಮ್ಯಾಲ್ ಬರ್ತಾರಂತ ಅಂತಂದು ನಾವು ಹಿಂಗ ಹುಟ್ಟದಾಗಿಂದ ದುಡಿ 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 ದುಡಿತೇವ್ ನೋಡ್ವಾ. ಎಂದರ ನೆಮ್ಮದಿ ಅನ್ನೋದು 3 ಹೊತ್ತು ಕೂಳಿಗೊಂದು ನೆಮ್ಮದಿ ಇಲ್ಲ. ಅಷ್ಟ ಬಿಟ್ರೆ ಮತ್ತೇನೈತ್ ನೋಡ್ ಜೀವನದಾಗ, ತಿನ್ನೋದು ಉಣ್ಣೋದು ಅದಕ್ಕೇನ್ ಕೊರತೆ ಇಲ್ ಬಿಡು. ಆದ್ರೂ ಮತ್ ಇವೆಲ್ಲ ಇರ್ಬೇಕಲ್ವಾ, ಎಲ್ಲಾರು ಎಷ್ಟು ಆರಾಮಾಗಿರ್ತಾರ, ನಾವ್ ಯಾವಾಗ ಹಂಗಿರೋದ ಏನ ದೇವ್ರೇ ಬಲ್ಲವ. ಸುಳ್ಳು ಬಿಡು ಪ್ರೇಮಕ್ಕ, ಅದಂತೂ ಸುಳ್ಳೇ ಸುಳ್ಳು ನೋಡು. ನಮಗೆ ಯಾವಾಗ ನಾವು ದುಡ್ದಕ್ಕರ ಚಲೋತ್ನಾಗ ಫಲ ಸಿಕ್ತಂದ್ರ ಒಂದು ಅರ್ಥ ಇರ್ತೈತಿ ಅದಕ್ಕೆ. ಮುಂಜಾನೆ ಹೊತ್ಲೆ ಮಂದಿ ಕೂಲಿ ಮಾಡಕ್ಕೆ 700 ರೂಪಾಯಿ ಹೊಕ್ಕವಿ, ಅದು ಬಂದಿದ್ದು ಮಂತನ್ ಬಾಳಕ ಆಕತಿ, ಏನು ಮಾಡೋದು. ಬಾರ್ ಹೊತ್ತಾತ್ ಹೋಗನ್ 3 ಸಂಜೆ ಆತ್. ಹ್ಞೂನವ, ನನ್ನ ಸೊಸಿನೂ ಮತ್ತೆ ಡೆಲಿವರಿ ಆಗೈತಲ್ಲ, ಅಲ್ಲದಾಳಕ್ಕೆ ತವ್ರ ಮನ್ಯಾಗ. ಅದಕ್ಕೆ ನಾನು ಒಟ್ಟು ಹೋಗಿ ಬಾಗ್ಲ ಕಸ ಹೊಡಿಬೇಕು. ನಡ್ರಿ ಹೋಗನ್ರಿ. ಯವ್ವ ಅಯ್ಯ ಬಾರ ನನ್ನ ಮಗನ, ಯಾವಾಗ ಬಂದೇಪ್ಪ ಊರಿಂದ? ಏನು ಫೋನ ಹಚ್ಚಿಲ್ಲಲ್ಲ, ಆರಾಮದಿಯೇನ? ಈಗ ಬಂದು ನೋಡ್ಬೆ. ಆರಾಮದನ್ ಬೇ, ನೀವೆಲ್ಲ ಆರಾಮದಿರಲ್ಲ? ಅದ ಏನಿಲ್ಲ ಬಿಡ್ಬೆ, ಇದಕ್ಕಿದ್ದಂಗೆ ರಜಾ ಕೊಟ್ರ ಆಮೇಲೆ ಇಲ್ಲಿ ಹೊಳ್ಳ ಮಳ್ಳ ಉಸುಕ್ ಕೊಡ್ರಿ ಉಸುಕ್ ಕಳಿಸ್ರಿ ಅಂತ ಅನ್ನರ್ವ. ಅದಕ್ಕೆ ಏನು ಹಕ್ಕಿಕತ್ತ ಏನಂತ ಮುಂದಕ್ಕೆ ಬಂದು ನೋಡು. ಚಲೋ ಆತ್ ಬಿಡಪ್ಪ ನೀ ಬಂದಿದ್ದು. ನಮಗಂತೂ ಏನ ತಾಳ ಗೊತ್ತಿಲ್ಲ, ತಂತಿ ಗೊತ್ತಿಲ್ಲ, ಯಾಕೆ ಸುಳ ರೊಕ್ಷಾಣಕತೆ ಏನ ಮಾಲ್. ನಿಮ್ಮಪ್ಪ ಅಂತೂ ಪಾಪ ನೋಡ್ಪ, ಮುಂಜಾನೆ ಬಂದು ಇಲ್ಲಿ ಕುಂತಿದ್ದು ಎದ್ದ ಬರೋದಿಲ್ಲ ನೋಡು. ಇವ್ರಿಗೆ ಉಣ್ಣಕ್ ತರ್ತಾನಲ್ಲ, ಅವಾಗ ಅವ್ರಿಗೆ ತರ್ತಾನೆ. ಅವ್ರಿಗೆ ಏನದ ಚಿಂತೆ, ಎಲ್ಲಿ ಸಿಮೆಂಟ್ ಒಯ್ತಾರ ಎಲ್ಲಿ ಉಸುಗ್ ಒಯ್ತಾರ, ಅದನ್ನ ನೋಡ್ಕೊಂತ ಕೂತಿರ್ತಾರ ನೋಡು. ಇಲ್ಬೆ ಹಂಗೇನ ಎಲ್ಲ ಎಲ್ಲಾರ ಹಾಳು ಪಾಳು ಮಾಡ್ತಾರ ನಾ ಆಟ. ಅದಕ್ಕೆ 1-2 ದಿನ ರಜಾ ಹೇಳೇ ಬಂದನ್ ನಾನು, ನೋಡೋಣ ಹೆಂಗೆ ಕಟ್ತಾರ ಏನು ಎತ್ತಂತಂದು. ಬೇಷಪ್ಪ, ಮೊನ್ನೆ ನೀನು ಉಗಾದಿ ಹಬ್ಬಕ್ಕೆ ಬಂದಿಲ್ಲಲ್ಲ, ಬೇವು ಮಾಡಿಟ್ಟಿದ್ ಹಂಗ ಐತಿಪ್ಪ, ಯಾರು ತಿನ್ಬೇಕು? ನೀನಾದ್ರ ಸಣ್ಣನಿದ್ದಾಗ ಯವ್ವ ಹಾಲಕ್ ಕೊಡ್ಬೇ ಅಂತ ಹಾಕಿಸ್ಕೊಂಡ್ ತಿಂತಿದ್ದೆ. ನೀನು ಇಲ್ಲ ಏನಿಲ್ಲ, ಹಿಂಗ ನೋಡ್ ಬಾ ಹೋಗಣ. ಅಬ್ಬಾ ಅಂತೂ ನನ್ನ ಕನ್ಸಿನ ಮನೆ ಒಂದೊಂದ ಹೆಜ್ಜೆ ಇಡಾಕತ್ತತಿ. ಅದೇನ ಅನ್ರಿ ನೀವು, ಮಿಡ್ಲ್ ಕ್ಲಾಸ್ ಗಂಡ್ಮಕ್ಳ ಕಷ್ಟ ಅವ್ರವ್ರಿಗೆ ಗೊತ್ತು. ಏನಂದ್ರೆ ಜೀವನದಾಗ ಸಾಧನೆ ಗೀದ್ನೆ ಅನ್ನೋದೆಲ್ಲ ಸುಳ್ಳು ಬಿಡ್ರಿ. ನಮ್ಗೆ ಏನಿದ್ರು ಒಂದು ಮನೆ ಕಟ್ಬೇಕು, ಮದುವೆ ಆಗ್ಬೇಕು, ತಂದೆ ತಾಯಿ ಸುಖವಾಗಿ ನೋಡ್ಕೋಬೇಕು ಅನ್ನೋದ ನಮ್ಮ ಆಸೆ. ಯಾರೋ ಏನೋ ಒಬ್ರು ಎಲ್ಲೋ ಕುಡಿದು ತಿಂದು ಮಜಾ ಮಾಡಿ ಹಾಳಾಗೋದು. ಆದ್ರೆ ಕೆಲವೊಂದಿಷ್ಟು ಜನ ಅಂದ್ರೆ ಭಾಳ ಜನಕ್ಕೆ ಏನು ಆಸೆ ಅಂತಂದ್ರೆ ಒಂದು ಮನೆ ಕಟ್ಬೇಕು ಅನ್ನೋದ ಒಂದು ಮೇನ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಒಳಗಿರೋಂಥದ್ದು ಮೇನ್ ಅಂದ್ರೆ ಅದ ನೋಡ್ರಿ, ಮನೆ ಕಟ್ಬೇಕು ಅನ್ನೋದು. ಅಂತೂ ಇಂತೂ ನನ್ನ ಮನೆ ಶುರುವಾಗೈತಪ್ಪ ದೇವ್ರೆ. ಯಾವ ತೊಂದರೆ ಇಲ್ದಂಗೆ ದೌಡ್ ಮುಗಿದ್ರೆ ಅಷ್ಟೇ ಸಾಕು ನೋಡಪ್ಪ. ಆ ದೇವ್ರಿಗೆ ಅದೊಂದ ಬೇಡ್ಕೆನದು ನಾನು. ನಿಮಗೂ ಇದು ಸತ್ಯ ಅನ್ಸಿದ್ರೆ ಕಮೆಂಟ್ ಮಾಡ್ರಿ. ಯಾಕಂತಂದ್ರೆ ಭಾಳ ಜನ ನೋಡೇನ್ರಿ ನಾನು, ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಒಳಗೆ ಮನೆ ಕಟ್ಟಬೇಕು ಅನ್ನೋದ ಒಂದು ದೊಡ್ಡದು ಒಂದು ಕೆಲಸ ರೀ ಅದು. ಹೆಂಗಂತಂದ್ರೆ ಅದರಿಂದ ಎಷ್ಟೋ ಕಷ್ಟಗಳಿರ್ತಾವು, ಎಲ್ಲಾನು ಸಹಿಸ್ಕೊಂಡು ಏನಾರ ಆಗಲಿ ನಾವು ಮನೆ ಕಟ್ಟಬೇಕು ಅಂದ 16 ಹತ್ತಿಕ್ಕಿಟ್ಟು ಮನೆ ಕಟ್ಸಕ್ಕೆ ನೋಡ್ತಿರ್ತಾವ್ರಿ. ಮನೆ ಕಟ್ಸಿದ ಮೇಲೆ ಸಾಲ, EMI ಕಟ್ಟೋದು, ಬಡ್ಡಿ ಇಸ್ಕೊಂಡಲ್ಲಿ ಕಟ್ಟೋದು, ಏನು ಕಷ್ಟ ಅಂದ್ರೆ ಕಷ್ಟ ರೀ. ಮನೆ ಒಂದಾಗಿ ಅದ್ರ ಸಾಲ ಒಂದು ತೀರ್ಬಿಟ್ರೆ ಆರಾಮ್ ಇರ್ತಾರೆ ನೋಡ್ರಿ. ಹೌದಿಲ್ರಿ? ಕಮೆಂಟ್ ಮಾಡ್ರಿ.